ಈಗ ನಾನು ನಿಮಗೆ ನಾನು ಟ್ರೀಟ್ಮೆಂಟ್ ಮಾಡಿರುವಂತಹ ಒಂದು ಪಿಂಪಲ್ಸಿನ ಕೇಸಿನ ಒಂದು ಫೋಟೋವನ್ನು ನಾನು ನಿಮಗೆ ತೋರಿಸ್ತೀನಿ. ಚಿಕಿತ್ಸೆಯ ಮುಂಚೆ ಮತ್ತು ಚಿಕಿತ್ಸೆಯ ನಂತರ ಯಾವ ರೀತಿ ಆಯುರ್ವೇದದಲ್ಲಿ ನಿಮಗೆ ಪಿಂಪಲ್ಸ್ ಕಂಪ್ಲೀಟಾಗಿ ಗುಣ ಆಗ್ತದೆ ಮತ್ತು ಯಾವ ರೀತಿ ಅದರಿಂದ ಎಲ್ಲ ಲಕ್ಷಣಗಳು ಕಡಿಮೆ ಆಗುತ್ತೆ ಅನ್ನುವಂತಹದ್ದು. ಇದು ಚಿಕಿತ್ಸೆಯ ಮುಂಚೆ ಚಿಕಿತ್ಸೆಯ ನಂತರ ನಾವು 1 ತಿಂಗಳಿನ ಅವಧಿಯಲ್ಲಿ ಮಾಡಿರುವಂತಹ ಚಿಕಿತ್ಸೆಯಿಂದ ಬಂದಿರುವಂತಹ ರಿಸಲ್ಟನ್ನು ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೃಷ್ಣಮೂರ್ತಿ BS, ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ಬಹಳ ಕಾಮನ್ ಆಗಿ ಎಲ್ಲರೂ ಸಫರ್ ಆಗುವಂತಹ ಮತ್ತು ಬಹಳಷ್ಟು ಜನ ಇದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಪರಿಹಾರ ಆಗದೇ ಇರುವಂತಹದ್ದು ಮತ್ತು ಕೆಲವೊಬ್ಬರು ಬಹಳ ಇದರಿಂದಾಗಿ ಮುಜುಗರಕ್ಕೊಳಗಾಗುವಂತಹ ಒಂದು ಸಾಮಾನ್ಯವಾದ ಸಮಸ್ಯೆಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಅದೇ ಆ್ಯಕ್ನೆ ಅಥವಾ ಪಿಂಪಲ್ಸ್ ಅಂತ ಏನು ಹೇಳ್ತೀವಿ ಅದು. ಈ ಪಿಂಪಲ್ಸ್ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಜನರಲ್ಲಿ ಗೊಂದಲಗಳಿವೆ. ಏನು ಪಿಂಪಲ್ಸ್ ಅಂದರೆ ಏನು, ಅಥವಾ ಪಿಂಪಲ್ಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಇದೆಯಾ, ಅಥವಾ ಬೇರೆ ಕಾರಣಗಳಿಂದ ಪಿಂಪಲ್ಸ್ ಬರುತ್ತಾ, ಈ ರೀತಿ ಬಹಳಷ್ಟು ಗೊಂದಲಗಳಿವೆ. ಮತ್ತು ಪಿಂಪಲ್ಸಿಗೆ ಪರಿಹಾರ ಇದೆಯಾ ಇಲ್ವಾ, ಆಯುರ್ವೇದದಲ್ಲಿ ಪಿಂಪಲ್ಸ್ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕ್ಲಿಯರ್ ಆದಂತಹ ಮಾಹಿತಿ ಹೆಚ್ಚಿನವರಲ್ಲಿಲ್ಲ. ಹಾಗಾಗಿ ಇವತ್ತು ನಾವು ನಮ್ಮ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲಲ್ಲಿ ಪಿಂಪಲ್ಸ್ ಅಥವಾ ಆ್ಯಕ್ನೆ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಪಿಂಪಲ್ಸ್ ಅಥವಾ ಆ್ಯಕ್ನೆ ಅನ್ನುವಂತಹದ್ದು ಸಾಮಾನ್ಯವಾಗಿ ಸಫರ್ ಆಗ್ತಾ ಇರುವಂತಹ, ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರೂ ಸಫರ್ ಆಗಿರ್ತಾರೆ. ಬೇರೆ ಬೇರೆ ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ಕೂಡ ಪಿಂಪಲ್ಸ್ ಬಂದಿರಬಹುದು, ಅಥವಾ ಸಡನ್ನಾಗಿ ಪಿಂಪಲ್ಸು ಏನೂ ಕಾರಣಗಳಿಲ್ಲದೆ ಬಂದಿದೆ ಅಂತ ಕೂಡ ಅಂದ್ಕೊಂಡಿರಬಹುದು. ಹಾಗಾದರೆ ಈ ಆ್ಯಕ್ನೆ ಅಥವಾ ಪಿಂಪಲ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ಯಾವಾಗ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಅಥವಾ ಹಾರ್ಮೋನಿನ ವ್ಯತ್ಯಾಸಗಳು ಉಂಟಾದವಾಗ ಅದು ನಮ್ಮ ಮುಖದಲ್ಲಿ ತೋರಿಸುವಂತಹ ರಿಯಾಕ್ಷನ್ನೇ ಪಿಂಪಲ್ಸ್. ಅದಕ್ಕೆ ಬಹಳಷ್ಟು ಟೈಪ್ಸ್ಗಳಿರ್ಬೋದು, ಬಹಳಷ್ಟು ಕಾರಣಗಳಿರಬಹುದು. ಆದರೆ ಪಿಂಪಲ್ಸ್ ಅನ್ನುವಂಥದ್ದು ಹೇಗೆ ಅಂತಂದರೆ, ಇದು ದೇಹದಲ್ಲೇ ಆಗುವಂತಹ ಬದಲಾವಣೆಗಳೇ ಒಂದು ರಿಫ್ಲೆಕ್ಷನ್. ಅಂದರೆ ದೇಹದಲ್ಲಿ ಏನೋ ಚೇಂಜಸ್ ಆಗಿದೆ ಅನ್ನುವಂತಹದಕ್ಕೆ ಬರ್ತಾ ಇರುವಂತಹ ರಿಫ್ಲೆಕ್ಷನ್ ಆಗಿ ಪಿಂಪಲ್ಸ್. ಯಾಕೆಂತಂದರೆ ನಮ್ಮ ಮುಖ ಏನಿದೆ, ನಮ್ಮ ಮುಖ ಅನ್ನುವಂತಹದ್ದು ನಮ್ಮ ದೇಹದ ಒಂದು ಕನ್ನಡಿ ಇದ್ದ ಹಾಗೆ. ಅಂದರೆ ನಮ್ಮ ದೇಹದಲ್ಲಿ ಬದಲಾವಣೆ ಆದವಾಗ ಅಥವಾ ದೇಹದಲ್ಲಿ ಏನಾದ್ರೂ ಸಮಸ್ಯೆಗಳಾದವಾಗ ಅದರಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಮುಖದಲ್ಲಿ ಅಥವಾ ಬಾಯಲ್ಲಿ ಅಥವಾ ನಾಲಿಗೆಯಲ್ಲಿ, ಕಣ್ಣಲ್ಲಿ ಈ ರೀತಿ ರಿಫ್ಲೆಕ್ಷನ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿರೋ ಹಾಗೆ ಜಾಂಡೀಸ್ ಅನ್ನುವಂತಹದ್ದು ಬಂದಿದೆ, ಬಿಲಿರುಬಿನ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಆದವಾಗ ಕಣ್ಣುಗಳಲ್ಲಿ ಸಾಮಾನ್ಯವಾಗಿ ಕ್ಲಿಯರಾಗಿ ಗೊತ್ತಾಗಕ್ಕೆ ಶುರುವಾಗುತ್ತೆ, ಯೆಲ್ಲೋನೆಸ್ ಬರುತ್ತೆ ಕಣ್ಣಲ್ಲಿ. ಅಥವಾ ನಿಮಗೆ ಮುಖದಲ್ಲಿ ದೇಹದಲ್ಲಿ ಹೀಟ್ ತುಂಬ ಜಾಸ್ತಿ ಆಗಿದೆ ಅಥವಾ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಅಂತಂದರೆ ಕಣ್ಣು ಕೆಂಪಗಾಗುವಂತಹದ್ದು, ಈ ರೀತಿಯ ಲಕ್ಷಣಗಳು ಕೂಡ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಿಮಗೆ ಏನಾದ್ರೂ ವ್ಯತ್ಯಾಸಗಳಾಗಿದೆ, ಅಜೀರ್ಣ ಅಥವಾ ಆ ರೀತಿ ಇದೇನೇ ಇದ್ದರೂ ಕೂಡ ನಾಲಿಗೆಯಲ್ಲಿ ನಿಮಗೆ ಬಹಳ ಚೆನ್ನಾಗಿ ಅದರ ಲಕ್ಷಣಗಳು ಗೊತ್ತಾಗ್ತದೆ. ಇದೇ ರೀತಿಯಾಗಿ ದೇಹದಲ್ಲಿ ರಕ್ತ ಅಥವಾ ಬೇರೆ ಯಾವುದೇ ಇನ್ಫೆಕ್ಷನ್ ಅಥವಾ ಹಾರ್ಮೋನಿನ ವ್ಯತ್ಯಾಸಗಳು ಈ ರೀತಿ ಏನೇ ಆದರೂ ಕೂಡ ಅದರ ರಿಫ್ಲೆಕ್ಷನ್ ಆಗಿ ನಮಗೆ ಮುಖದಲ್ಲಿ ಪಿಂಪಲ್ಸ್ ಕಾಣಿಸ್ತಾ ಬರ್ತದೆ. ಈ ಪಿಂಪಲ್ಸ್ ಹಾಗಾದರೆ ಹೇಗೆ ಬರುತ್ತೆ ಅನ್ನುವಂತಹದ್ದನ್ನು ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ಸಾಮಾನ್ಯವಾಗಿ ಪಿಂಪಲ್ಸ್ ಅನ್ನುವಂಥದ್ದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಸಾಮಾನ್ಯವಾಗಿ 13-14 ವರ್ಷದ ಏಜಿನ ನಂತರ ಮೊದಲನೇದಾಗಿ ನಮಗೆ ಪಿಂಪಲ್ಸ್ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಬರ್ತದೆ. ಅದು ಯಾಕೆ ಅಂತಂದರೆ, ದೇಹದಲ್ಲಿ ಯಾವಾಗ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳು ಡೆವಲಪ್ ಆಗ್ತಾ ಬರುತ್ತೆ ಮತ್ತು ಯಾವಾಗ ನಾವು ಮೆಚೂರ್ ಆಗೋದು ಅಂತ ಹೇಳ್ತೀವಿ, ಆ ಸಂದರ್ಭಗಳಲ್ಲಿ ದೇಹದಲ್ಲಿ ಆಗುವಂಥ ಹಾರ್ಮೋನಿನ ವ್ಯತ್ಯಾಸದಿಂದಾಗಿ ಪಿಂಪಲ್ಸ್ಗಳು ಬರುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕಾರಣ. ಅದಲ್ಲದೆ ಇನ್ನು ಪಿಂಪಲ್ಸ್ಗಳಲ್ಲಿ ಆಹಾರದ ವ್ಯತ್ಯಾಸದಿಂದ ಬರುವಂಥದ್ದು ಒನ್ ಆಫ್ ದ ಕಾಮನೆಸ್ಟ್ ಸಮಸ್ಯೆ. ಈ ಅತಿಯಾದಂತಹ ನಾನ್ ವೆಜ್ ತಿನ್ನುವಂಥವರು, ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳನ್ನು ಜಾಸ್ತಿ ತಿನ್ನುವಂಥವರು, ಅದರಲ್ಲಿ ಕೂಡ ಯಾವುದು ಅಂತಂದರೆ ಈ ಹೊರಗಡೆ ಎಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥಗಳು ಬಹಳಷ್ಟು ದಿನ ಸ್ಟೋರ್ ಮಾಡಿ ಪ್ಯಾಕ್ಡ್ ಫುಡ್ ಆಗಿರ್ಬೋದು, ಅಥವಾ ಪದೇ ಪದೇ ಬಿಸಿ ಮಾಡಿ ಉಪಯೋಗಿಸಿರುವಂಥ ಎಣ್ಣೆಯಿಂದ ಮತ್ತೆ ಮತ್ತೆ ಕರಿತಾ ಇದ್ದರೆ ಅದರಿಂದ ಮಾಡುವಂತಹ ಎಣ್ಣೆಯ ಪದಾರ್ಥಗಳಿರಬಹುದು, ಅಥವಾ ಹೈಜಿನಿಕ್ ಕ್ಲೀನ್ ಇಲ್ಲದೆ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸೋದಿರಬಹುದು, ಅಥವಾ ಇನ್ನು ಸಾಮಾನ್ಯವಾದ ಕಾರಣಗಳೇನು ಅಂತಂದರೆ ಸರಿಯಾಗಿ ಬೇಯಿಸದೇ ಇರುವಂಥ ಆಹಾರಗಳನ್ನು ತಿನ್ನುವಂತಹದ್ದು. ಇದು ಕೂಡ ಒನ್ ಆಫ್ ದಿ ಕಾಮನ್ ರೀಸನ್ನು. ನಾವೀಗ ಏನು ಮಾಡ್ತೀವಿ ಅಂತಂದರೆ, ಎಲ್ಲಾದರೂ ಹೊರಗಡೆ ಹೋಗ್ತೀವಿ, ನಮಗೆ ಗೊತ್ತಿಲ್ಲದೆ ಇರುವಂತಹ ಊರುಗಳಿಗೆ ಹೋಗ್ತೀವಿ,
ಅಲ್ಲಿ ಯಾವುದೋ ಹೋಟೆಲ್ ಇದೆ ಅಥವಾ ಡಾಬಾ ಇದೆ ಆ ಥರದ್ದೇನೋ ಇದೆ ಅಂತ ತಿಂದವಾಗ ಅಲ್ಲಿ ಸರಿಯಾಗಿ ಬೇಯಿಸದೇ ಇದ್ದರೆ ಆಹಾರ, ಆವಾಗ ಕೂಡ ಅದರಿಂದ ಪಿಂಪಲ್ಸ್ಗಳು ಬರುವಂತಹ ಸಾಧ್ಯತೆಗಳು ಸಾಮಾನ್ಯವಾಗಿ ಜಾಸ್ತಿ. ಇನ್ನು ಪಿಂಪಲ್ಸ್ ಬರುವಂತಹದಕ್ಕೆ ಮುಂದಿನ ಕಾರಣ ಯಾವುದು ಅಂತಂದರೆ ಹಾರ್ಮೋನಿನ ವ್ಯತ್ಯಾಸಗಳು. ಈ ಹಾರ್ಮೋನಿನ ವ್ಯತ್ಯಾಸಗಳು ಯಾವಾಗ ಯಾವಾಗ ಬರಬಹುದು? ಹಾರ್ಮೋನಿನ ವ್ಯತ್ಯಾಸಗಳು ಸಾಮಾನ್ಯವಾಗಿ ಒಂದು ಮೆಚೂರ್ ಆದವಾಗ, ಎರಡನೆಯದು ನಮಗೆ ಪ್ರೆಗ್ನೆನ್ಸಿ ಅಥವಾ ನಾವೇನು ಈ ಮುಟ್ಟಿನ ವ್ಯತ್ಯಾಸಗಳು ಬರ್ತದೆ ಅಂತಹ ಕಂಡೀಷನ್ಸ್ಗಳಲ್ಲಿ, ಈ ಪಿ ಸಿ ಒ ಡಿ ಅಥವಾ ಪಿ ಸಿ ಒ ಎಸ್ ಸಮಸ್ಯೆಗಳಿದ್ದಂಥದ್ರಲ್ಲಿ, ಅಥವಾ ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಯುಟ್ರೈನ್ ಫೈಬ್ರಾಯ್ಡ್, ಗರ್ಭಾಶಯದ ಒಳಗಡೆ ಗಡ್ಡೆ ಇರುವಂತಹದ್ದು, ಈ ರೀತಿಯ ಸಂದರ್ಭಗಳಲ್ಲಿ, ಅಥವಾ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಆದ ನಂತರ ಅಂದರೆ ಡೆಲಿವರಿ ಆದ ನಂತರ ದೇಹದಲ್ಲಿ ಆಗುವಂತಹ ಪ್ರೊಲ್ಯಾಕ್ಟಿನಿನ ವ್ಯತ್ಯಾಸಗಳಿರಬಹುದು. ಆ ಸಂದರ್ಭಗಳಲ್ಲಿ, ಈ ಸಂದರ್ಭಗಳಲ್ಲಿ ಕೂಡ ನಮಗೆ ಪಿಂಪಲ್ಸ್ ಬರುವಂತಹದ್ದು ಸರ್ವೇಸಾಮಾನ್ಯವಾಗಿರ್ತದೆ. ಇನ್ನು ಪಿಂಪಲ್ಸ್ಗಳು ಬರುವಂಥದ್ದಕ್ಕೆ ಮುಂದಿನ ಕಾರಣ ಯಾವುದು ಅಂತಂದರೆ ನಮ್ಮ ಆಹಾರದಲ್ಲಿ ಆಗಿರುವಂತಹ ವ್ಯತ್ಯಾಸಗಳು. ಅಂದರೆ ಕೇವಲ ಒಂದೇ ವಿಧವಾದ ಆಹಾರವನ್ನು ಸೇವಿಸ್ತಾ ಬರುವಂತಹದ್ದು. ಯಾವಾಗ ಅಂತಂದರೆ ಪ್ರೋಟೀನಿನ ಡೆಫಿಷಿಯನ್ಸಿ ಆಗುತ್ತೆ ಅಥವಾ ವಿಟಮಿನಿನ ಡೆಫಿಷಿಯನ್ಸಿ ಆಗುತ್ತೆ. ಇದು ಕೂಡ ಪಿಂಪಲ್ಸ್ಗಳು ಬರುವಂತಹದ್ರಲ್ಲಿ ಸರ್ವೇಸಾಮಾನ್ಯವಾಗಿ ಬರುವಂತಹ ಕಾರಣ ಆಗಿರ್ತದೆ. ಅದಲ್ಲದೆ ಮುಂದಿನ ಮುಖ್ಯವಾಗಿ ಬರುವಂತಹ ಪಿಂಪಲ್ಸ್ ಬರುವಂತಹ ಕಾರಣ ಯಾವುದು ಅಂತಂದರೆ ಅದು ನಮ್ಮಲ್ಲಿನ ಮೇಕಪ್ ಅಥವಾ ಮುಖಕ್ಕೆ ನಾವು ಹಚ್ಚುವಂಥ ಕ್ರೀಮ್ ಆಗಿರಬಹುದು, ಅಥವಾ ಫೇಶಿಯಲ್ ಆಗಿರಬಹುದು, ಅಥವಾ ಯಾವುದೇ ರೀತಿಯ ನಾವು ಉಪಯೋಗಿಸುವಂತಹ ಎಣ್ಣೆಗಳು ಅಥವಾ ಮೇಕಪ್ಪಿಗೆ ಬಳಸುವಂತಹ ಕೆಮಿಕಲ್ಸ್ಗಳಾಗಿರಬಹುದು. ಇವು ಕೂಡ ನಮಗೆ ಪಿಂಪಲ್ಸನ್ನು ತರಿಸುವಂಥದ್ರಲ್ಲಿ ಬಹಳ ಮುಖ್ಯವಾದಂತಹ ಕಾರಣ ಆಗಿರುತ್ತದೆ. ಇನ್ನು ಬಹಳಷ್ಟು ಜನರಲ್ಲಿ ಒಂದು ಡೌಟ್ ಏನಿರ್ತದೆ ಗೊತ್ತಾ? ಹಣೆಯ ಮೇಲ್ಗಡೆ, ಮುಖದ ಮೇಲ್ಗಡೆ ಎಲ್ಲ ಚಿಕ್ಕ 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 ಡಾಟ್ಗಳು ಬಂದಿರುತ್ತೆ. ಅದು ಪಿಂಪಲ್ಸ್ ಥರ ಇರೋದಿಲ್ಲ, ಆದರೂ ಕೂಡ ಹೆಚ್ಚಿನವರು ಅದನ್ನು ಪಿಂಪಲ್ಸ್ ಅಂತ ಅಂದ್ಕೊತಾರೆ. ಸಾಮಾನ್ಯವಾಗಿ ನಾವಿರುವಂತಹ ಕಾರಣಗಳಲ್ಲಿ ಇದು ಬರುವಂಥದ್ದು ಯಾವಾಗ ಅಂತಂದರೆ ನಿಮಗೆ ತಲೆಯಲ್ಲಿ ಹೊಟ್ಟು ಅಥವಾ ಡ್ಯಾಂಡ್ರಫ್ ಇದ್ದವಾಗ. ಇದು ಒಂದು ಕಾಮನ್ ಸಮಸ್ಯೆ. ನಾವು ನಮ್ಮ ದಿನನಿತ್ಯದ ನನ್ನ ಪ್ರಾಕ್ಟೀಸ್ಗಳಲ್ಲಿ ನಾನು ಭಾಳಷ್ಟು ಜನರಲ್ಲಿ ನೋಡ್ತೀನಿ. ಅವರು ಬಂದು ಸರ್ ನನಗೆ ಪಿಂಪಲ್ಸ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಅವು ಪಿಂಪಲ್ಸ್ ಆಗಿರೋದಿಲ್ಲ. ಅವು ಆ್ಯಕ್ಚುಲಿ ಆ ಡ್ಯಾಂಡ್ರಫ್ ತಲೆಯಲ್ಲಿ ಏನಿರುತ್ತೆ ಅದು ಹಣೆ ಮೇಲೆ, ಮುಖದ ಮೇಲೆ ಎಲ್ಲ ಬಿದ್ದು ಅದರಿಂದ ಆಗಿರುವಂತಹ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ತವೆ. ಇದು ಕೂಡ ಒಂದು ಸಾಮಾನ್ಯವಾದಂತಹ ಸಮಸ್ಯೆ. ಅದನ್ನು ಪಿಂಪಲ್ಸ್ ಅಂತ ಅಂದ್ಕೊಳ್ತಾರೆ. ಅದಕ್ಕೂ ಕೂಡ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಆ ಸಮಸ್ಯೆ ಕೂಡ ಕ್ಲಿಯರ್ ಆಗ್ತದೆ. ಇನ್ನು ಮುಂದಿನ ಸಮಸ್ಯೆ, ಮುಂದಿನ ಕಾರಣ ಪಿಂಪಲ್ಸ್ ಬರೋದಕ್ಕೆ ಯಾವುದು ಅಂತಂದರೆ ಅತಿಯಾದಂತಹ ಬಿಸಿಲಿಗೆ ಹೋಗುವಂತಹದ್ದು. ನಿಮಗೆ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಈ ಆಯಿಲಿ ಫೇಸ್ ಅಂತ ಇರುತ್ತೆ, ಡ್ರೈ ಫೇಸ್ ಅಂತ ಇರುತ್ತೆ, ಕೆಲವರದ್ದು ಆ್ಯಾವ್ರೇಜ್ ಫೇಸ್ ಅಂತ ಇರುತ್ತೆ. ಈ ಆಯಿಲಿ ಫೇಸ್ ಅಂದರೆ ಏನು ಗೊತ್ತಾ? ಮುಖದಲ್ಲಿ ಇರುವಂತಹ, ಚರ್ಮದಲ್ಲಿರುವಂತಹ ಸೀಬಮ್ ಅಂತ ಹೇಳ್ತೀವಿ, ಸೆಬೇಷಿಯಸ್ ಗ್ಲ್ಯಾಂಡ್ಗಳಿರ್ತವೆ. ಅವು ಒಂದು ಅಂಟು ರೀತಿಯ ಜೆಲ್ ಪದಾರ್ಥವನ್ನು ಸೆಕ್ರೆಟ್ ಮಾಡ್ತದೆ. ಅದನ್ನು ಸೀಬಮ್ ಅಂತ ಹೇಳ್ತೀವಿ. ನೀವು ಆಯಿಲಿ ಫೇಸ್ ಅಂತಂದರೆ ಬರೀ ಬೆವರು ಬರಬೇಕಂತ ಇಲ್ಲ. ನೀವು ಆಯಿಲಿ ಫೇಸ್ ಅವರ ಮುಖವನ್ನು ಮುಟ್ಟು ನೋಡಿ, ಅದು ತುಂಬ ಅಂಟಂಟಾಗಿರುವಂತಹ ಒಂದು ಪದಾರ್ಥ ಇರುತ್ತೆ. ಅದು ಫೇಸನ್ನು ಯಾವಾಗಲೂ ಆಯಿಲಿ ಮಾಡಿಸುತ್ತೆ. ನೀವು ಸ್ನಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣವೇ ಮುಖ ಎಲ್ಲ ಫುಲ್ಲು ಈಗಷ್ಟೇ ನೀವು ಸ್ನಾನ ಮಾಡ್ಕೊಂಬಂದಂಗೆ ಅಥವಾ ಮುಖ ತೊಳೆದಾಗ ಅನ್ಸಕ್ಕೆ ಶುರುವಾಗುತ್ತೆ. ಅದು ಏನಂತಂದರೆ ಅದು ಸೀಬಮ್ ಸೆಕ್ರಿಷನ್. ಈ ಸೀಬಮ್ ಸೆಕ್ರಿಷನ್ಸ್ ಕೂಡ ನಿಮಗೆ ಪಿಂಪಲ್ಸನ್ನು ಪ್ರೊಡ್ಯೂಸ್ ಮಾಡಿಸೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಆಗ್ತದೆ. ಈ ಸೀಬಮ್ ಏನು ಮಾಡುತ್ತೆ ಅಂತಂದರೆ ಈ ಮುಖದಲ್ಲಿ ಬರುವಂಥ ಸ್ವೆಟ್ ಗ್ಲ್ಯಾಂಡ್ಸ್ಗಳೇನಿರುತ್ತೆ, ಬೆವರು ಬರುವಂಥ ಗ್ಲ್ಯಾಂಡ್ಸ್ಗಳು, ಅವುಗಳನ್ನು ಮುಚ್ಚಿಬಿಡುತ್ತೆ. ಯಾವಾಗ ಮುಖದಲ್ಲಿರುವಂಥ ಸ್ವೆಟ್ ಗ್ಲ್ಯಾಂಡ್ಗಳು ಮುಚ್ಚಿ ಹೋಗುತ್ತೆ, ಬೆವರು ಹೊರಗಡೆಗೆ ಬರೋದಿಲ್ಲ, ಆವಾಗ ಸ್ಕಿನ್ನಿನ ಪ್ಯೂರಿಫಿಕೇಷನ್ ಆಗಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಆ ಸ್ಕಿನ್ನಿನ ಪ್ಯೂರಿಫಿಕೇಷನ್ ಆಗದೇ ಇರುವಂಥ ಇಂಪ್ಯೂರಿಟೀಸ್ಗಳು ಸ್ಕಿನ್ನಿನ ಒಳಗಡೆನೇ ಉಳಿದು ಅವು ಕೂಡ ಇನ್ಫೆಕ್ಷನನ್ನು ಪ್ರೊಡ್ಯೂಸ್ ಮಾಡಿಸ್ತದೆ. ಇದು ಒನ್ ಆಫ್ ದ ಕಾಮನ್ ಕಾರಣ ಪಿಂಪಲ್ಸ್ ಯಾಕೆ ಬರುತ್ತೆ ಅನ್ನುವಂತಹದ್ದಕ್ಕೆ. ಇನ್ನು ಅದಲ್ಲದೆ ಯಾವುದಾದ್ರೂ ರೀತಿಯ ಚರ್ಮದ ಸಮಸ್ಯೆಗಳು ನಮ್ಮ ದೇಹದಲ್ಲಿದ್ದರೆ ಅವು ಮುಖದಲ್ಲಿ ಬಂದಾವಾಗ ಕೂಡ ಈ ಪಿಂಪಲ್ಸ್ ರೀತಿಯ ಪ್ರೊಡಕ್ಷನನ್ನು ಮಾಡಿಸೋ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ಚರ್ಮದ ಅಲರ್ಜಿ, ಕಜ್ಜಿ, ತುರಿಕೆಗಳು, ಅಥವಾ ಈ ಸೋರಿಯಾಸಿಸ್ ಸಮಸ್ಯೆಗಳಾಗಿರಬಹುದು, ಅಥವಾ ಈ ಫಂಗಲ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು, ಇವು ಕೂಡ ಮುಖದಲ್ಲಿ ನಮಗೆ ಪಿಂಪಲ್ಸ್ ರೀತಿಯ ಗುಳ್ಳೆಗಳನ್ನು ಉತ್ಪತ್ತಿ ಮಾಡಿಸುವಂತಹ ಸಾಧ್ಯತೆಗಳಿರುತ್ತೆ. ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನಿನ ವ್ಯತ್ಯಾಸಗಳು. ಹಾರ್ಮೋನಲ್ಲಿ ನಾನು ಇವಾಗಲೇ ಹೇಳಿದೆ, ಪ್ರೆಗ್ನೆನ್ಸಿ ಅಥವಾ ನಿಮಗೆ ಮೆನೋಪಾಸ್ ಅಥವಾ ಪಿ ಸಿ ಒ ಡಿ ಈ ರೀತಿ ಸಮಸ್ಯೆಗಳಿರುವಾಗ ನಮಗೆ ಪಿಂಪಲ್ಸ್ಗಳ ಉತ್ಪತ್ತಿ ಆಗುತ್ತೆ. ಅದಲ್ಲದೆ ಗಂಡಸರಲ್ಲಿ ಸಾಮಾನ್ಯವಾಗಿ ಬರುವಂತಹ ಟೆಸ್ಟೋಸ್ಟಿರೋನಿನ ವ್ಯತ್ಯಾಸಗಳು, ಅವು ಕೂಡ ಹಾರ್ಮೋನಿನ ವ್ಯತ್ಯಾಸಗಳು, ಅದು ಕೂಡ ಪಿಂಪಲ್ಸನ್ನು ಉತ್ಪತ್ತಿ ಮಾಡಿಸ್ತದೆ. ಹಾಗೆಯೇ ಇನ್ನು ಪಿಂಪಲ್ಸ್ಗಳು ಬರುವಂತಹದ್ದಲ್ಲಿ ಮುಖ್ಯವಾಗಿ ಕಾರಣ ಏನು ಅಂತಂದರೆ ಕಡಿಮೆ ನೀರನ್ನು ಕುಡಿಯುವಂತಹದ್ದು. ಕೆಲವೊಬ್ಬರಲ್ಲಿ ನಾವು ನೋಡಿರ್ತೀವಿ ನೀರೇ ಕುಡಿಯಲ್ಲ,
ಬಂದರಲ್ಲಿ ಫಸ್ಟ್ ಹೇಳುವಂಥ ಕಂಪ್ಲೇಂಟ್ ಏನು ಗೊತ್ತಾ? ನೀರೇ ಕುಡಿಯಲ್ಲ, ಬಹಳ ಕಡಿಮೆ ನೀರು ಕುಡಿತಾರೆ ಅನ್ನುವಂಥದ್ದು ಕೂಡ. ಇದು ಕೂಡ ಮುಖದಲ್ಲಿ ಪಿಂಪಲ್ಸ್ ಬರುವಂತಹದಕ್ಕೆ ಕಾರಣ ಆಗಿರ್ತದೆ. ಹಾಗೆಯೇ ದೇಹದ ಉಷ್ಣಾಂಶ ಜಾಸ್ತಿ ಆಗೋದು, ಹೀಟ್ ಜಾಸ್ತಿ ಆಗಿರುವಂಥದ್ದು. ಯಾವಾಗ ದೇಹದಲ್ಲಿ ಹೀಟ್ ಜಾಸ್ತಿ ಆಗ್ತದೆ ಅದು ಕೂಡ ಪಿಂಪಲ್ಸನ್ನು ಉತ್ಪತ್ತಿ ಮಾಡಿಸೋದಕ್ಕೆ ಸಾಧ್ಯತೆ ಇರುತ್ತೆ. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಹೀಟ್ ಜಾಸ್ತಿ ಆಯಿತು ಮುಖದಲ್ಲೆಲ್ಲ ಗುಳ್ಳೆ ಬಂತು ಅಂತ. ಅದು ಕೂಡ ಪಿಂಪಲ್ಸನ್ನು ಮಾಡಿಸುವಂತಹದಕ್ಕೆ ಕಾರಣಗಳಾಗಿರ್ತದೆ. ಹಾಗೆಯೇ ಇದಲ್ಲದೆ ಯಾವುದಾದ್ರೂ ಕೆಲವೊಂದು ಔಷಧಿಗಳ ಅಡ್ಡ ಪರಿಣಾಮವಾಗಿ ಕೂಡ ಪಿಂಪಲ್ಸ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಈ ಸಾಮಾನ್ಯವಾಗಿ ಹಾರ್ಮೋನಿನ ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದರೆ, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಸ್ಟೀರಾಯ್ಡಲ್ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದರೆ, ಅಥವಾ ಈ ಕೆಲವೊಂದು ಚರ್ಮ ರೋಗಗಳಲ್ಲಿ ಉಪಯೋಗಿಸುವಂತಹ ಕೆಲವೊಂದು ಔಷಧಿಗಳು, ಅವು ಕೂಡ ಅವುಗಳ ಸೈಡ್ ಎಫೆಕ್ಟ್ ಆಗಿ ಕೂಡ ನಮಗೆ ಪಿಂಪಲ್ಸ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಇವು ಪಿಂಪಲ್ಸ್ ಸಾಮಾನ್ಯವಾಗಿ ಬರುವಂತಹ ಕಾರಣಗಳು. ಪಿಂಪಲ್ಸಿನ ಕಾರಣಗಳನ್ನು ನಾವು ನೋಡಿದ ನಂತರ, ಹಾಗಾದರೆ ಈ ಪಿಂಪಲ್ಸ್ ಅನ್ನುವಂತಹದ್ದನ್ನು ನಾವು ಐಡೆಂಟಿಫೈ ಮಾಡೋದು ಹೇಗೆ? ಅಂದರೆ ಇದು ಪಿಂಪಲ್ಸೋ ಅಥವಾ ಚರ್ಮದ ಸಮಸ್ಯೆನೋ ಅಥವಾ ಬೇರೆ ಏನು ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ನಾನು ನಿಮಗೆ ಸಾಮಾನ್ಯವಾದ ಪಿಂಪಲ್ಸಿನ ಲಕ್ಷಣಗಳನ್ನು ಹೇಳ್ತಾ ಬರ್ತೀನಿ ನೋಡಿ. ಸಾಮಾನ್ಯವಾಗಿ ಪಿಂಪಲ್ಸ್ಗಳು ಹಣೆ, ಕೆನ್ನೆ, ಮುಖದ ಭಾಗಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಇನ್ನು ಜಾಸ್ತಿ ಆದವಾಗ ನಿಮಗೆ ಈ ಭಾಗದಲ್ಲಿ ಕೂಡ, ಕೆಳಗಡೆ ಭಾಗದಲ್ಲಿ ಕೂಡ ಪಿಂಪಲ್ಸ್ಗಳು ಬರ್ತದೆ. ಕೆಲವೊಂದು ಸತಿ ಕುತ್ತಿಗೆಯಲ್ಲಿ ಕೂಡ ಪಿಂಪಲ್ಸ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಪಿಂಪಲ್ಸ್ಗಳು ಹೇಗೆ ಬರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಒಂದು ಚಿಕ್ಕ ಗುಳ್ಳೆಯಾಗಿ ಸ್ಟಾರ್ಟ್ ಆಗ್ತದೆ. ಆನಂತರ ಅದು ದೊಡ್ಡದಾಗ್ತದೆ. ದೊಡ್ಡದಾದ ನಂತರ ಅದರ ತುದಿಯಲ್ಲಿ, ಆ ಪಿಂಪಲ್ಸಿನ ತುದಿಯಲ್ಲಿ ಪಸ್ಸು ತುಂಬಿರುವ ಹಾಗೆ ಯೆಲ್ಲೋ ಕಲರ್ ಫಾರ್ಮೇಷನ್ ಆಗುತ್ತೆ. ಅದು ದೊಡ್ಡದಾದ ನಂತರ ಅದು ಒಡೆದು ಆ ಪಿಂಪಲ್ಸ್ ಮತ್ತು ಅದ್ರ ಜೊತೆಗೆ ಸ್ವಲ್ಪ ರಕ್ತ ಅಥವಾ ಕಪ್ಪು ರಕ್ತದ ಥರ ಅಥವಾ ನಿಮಗೇನಾದ್ರೂ ಸಣ್ಣ ಕಾಳಿನ ಥರ ಆ ಪಿಂಪಲ್ಸಿಂದ ಹೊರಗಡೆಗೆ ಬರಬಹುದು. ಬಂದ ನಂತರ ಏನಾಗುತ್ತೆ ಅಂತಂದರೆ, ಆ ಗಾಯ ಮುಚ್ಕೊಳ್ತದೆ, ಅದಷ್ಟಕ್ಕದೇ ಕಡಿಮೆ ಆಗ್ತದೆ, ಕ್ಲಿಯರ್ ಆಗ್ತದೆ. ಇದು ಒಂದು ಪಿಂಪಲ್ಸ್ ಸಾಮಾನ್ಯವಾಗಿ ಉತ್ಪತ್ತಿಯಾಗಿ ಕ್ಲಿಯರ್ ಆಗುವವರೆಗಿನ ನಿಮಗೆ ಸ್ಟೇಜಸ್ಗಳು. ಬಟ್ ಈ ಪಿಂಪಲ್ಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲ ಪಿಂಪಲ್ಸ್ಗಳು ಇದೇ ರೀತಿಯಲ್ಲಿ ಇರಲೇಬೇಕಂತ ಏನಿಲ್ಲ. ಕೆಲವೊಂದು ಪಿಂಪಲ್ಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಪಿಂಪಲ್ಸ್ಗಳು ಬರುತ್ತೆ, ಬಟ್ ಅದರಲ್ಲಿ ಪಸ್ಗಿಸ್ ಏನೂ ಇರೋದೇ ಇಲ್ಲ, ನೀರು ತುಂಬಿರುವಂತಹ ಗುಳ್ಳೆಗಳಿರುತ್ತೆ. ಆ ನೀರು ತುಂಬಿರುವಂತಹ ಗುಳ್ಳೆಗಳು ನಿಮಗೆ ಆಟೋಮ್ಯಾಟಿಕಲ್ಲಿ ಹಾಗೆ ಡ್ರೈ ಆಗುತ್ತೆ, ಅದು ಕಪ್ಪದಾದಂತಹ ಚುಕ್ಕೆಯನ್ನು ಉಳಿಸ್ಬಿಟ್ಟು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಇದು ನಿಮಗೆ ಒಂದು ಟೈಪ್ ಆಫ್ ಪಿಂಪಲ್ಸಿನ ಲಕ್ಷಣಗಳು. ಇನ್ನು ಕೆಲವೊಂದು ಪಿಂಪಲ್ಸ್ಗಳು ಬರುತ್ತೆ, ಅದು ದೊಡ್ಡದಾಗೋದೇ ಇಲ್ಲ, ಚಿಕ್ಕದಾಗಿ ಗುಳ್ಳೆ ಬರುತ್ತೆ, ಹಾಗೇ ಇರುತ್ತೆ, ಅದು ಡ್ರೈ ಆಗಿ ಹಾಗೆ ಕ್ಲಿಯರ್ ಆಗಿಬಿಡುತ್ತೆ. ಇನ್ನಷ್ಟು ಕೆಲವೊಂದು ಪಿಂಪಲ್ಸ್ಗಳು ಬರ್ತವೆ, ಬಹಳ ಚಿಕ್ಕದಾದಂಥ ಡಾಟ್ಸ್ಗಳು ಬರುತ್ತೆ, ಕಲೆ ಮಾತ್ರ ಉಳಿಸುತ್ತೆ, ಹಾಗೇ ಕ್ಲಿಯರ್ ಆಗಿಬಿಡುತ್ತೆ. ಇದು ಕೂಡ ಕೆಲವೊಂದು ಟೈಪ್ ಆಫ್ ಪಿಂಪಲ್ಸ್ಗಳು. ಇನ್ನು ಕೆಲವರಲ್ಲಿ ಗುಳ್ಳೆನೇ ಬರಲ್ಲ, ಬರೀ ಕಲೆಗಳು ಮಾತ್ರ ಬಂದು ಹೋಗುವಂತಹ ಟೈಪ್ ಆಫ್ ಪಿಂಪಲ್ಸ್ಗಳು ಕೂಡ ಇರುತ್ತೆ. ಹಾಗಾಗಿ ಪಿಂಪಲ್ಸಾ ಇದು ಅಥವಾ ಚರ್ಮ ಸಮಸ್ಯೆನ ಅಂತ ನೀವು ಡಯಾಗ್ನೋಸ್ ಮಾಡಬೇಕಂತಂದರೆ, ನೀವು ಒಂದು ಡಾಕ್ಟ್ರ್ ಹತ್ರ ಹೋಗಿ ಸರಿಯಾಗಿ ನೀವು ಅದನ್ನು ಡಯಾಗ್ನೋಸ್ ಮಾಡಿಸ್ಕೊಂಡು ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಈ ಪಿಂಪಲ್ಸ್ ಜೊತೆಗೇ ಪೇಷಂಟ್ಸ್ ಸಾಮಾನ್ಯವಾಗಿ ಮಾಡುವಂಥ ಕಂಪ್ಲೇಂಟ್ಸ್ ಏನಂತಂದರೆ, ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್. ಈ ಚಿಕ್ಕದಾಗಿ ಬಿಳಿ ಆದಂತಹ ಗುಳ್ಳೆಗಳು ಬರುತ್ತೆ, ಅದು ಪಿಂಪಲ್ಸ್ ಥರ ಇರಲ್ಲ, ಚಿಕ್ಕ ಡಾಟ್ಸ್ ಇರುತ್ತೆ. ಅಥವಾ ಮುಖ ಎಲ್ಲ ಕ್ಲಿಯರ್ ಆಗಿದ್ರೂ ಕೂಡ ಅಲ್ಲಲ್ಲಿ ಬ್ಲ್ಯಾಕ್ ಕಲರ್ ಚಿಕ್ಕ ಡಾಟ್ಸ್ಗಳು ಬರುತ್ತೆ. ಇದನ್ನು ನಾವು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ವೈಟ್ ಹೆಡ್ಸ್ ಅನ್ನುವಂತಹದ್ದು ಸ್ಕಿನ್ನಿನ ಸೆಕ್ರಿಷನಿಂದ ಬರುವಂತಹದ್ದು, ಇನ್ಫೆಕ್ಷನಿಂದ ಬರಲ್ಲ. ಈ ಬ್ಲ್ಯಾಕ್ ಹೆಡ್ಸ್ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ, ಸ್ಕಿನ್ನಿನ ಲೇಯರಲ್ಲಿ ಇನ್ಫೆಕ್ಷನ್ನು ಅಥವಾ ಕೊಳೆ ಕೂತ್ಕೊಂಡು ಅದು ಬ್ಲ್ಯಾಕ್ ಹೆಡ್ಸ್ ಆಗಿ, ಅಥವಾ ಚರ್ಮದಿಂದ ಬರುವಂತಹ ಸೆಕ್ರಿಷನ್ಸ್ಗಳು ಬ್ಲ್ಯಾಕ್ ಕಲರ್ ಆಗಿ ಟರ್ನ್ಔಟ್ ಆಗಿ ಕೂಡ ಬ್ಲ್ಯಾಕ್ ಹೆಡ್ಸ್ಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ಪಿಂಪಲ್ಸ್ಗಳನ್ನು ನಾವು ಈ ರೀತಿಯಿಂದಾಗಿ ನಾವು ಡಿಫ್ರೆನ್ಷಿಯೇಟನ್ನು ಮಾಡ್ತೀವಿ. ಇನ್ನು ನಾನು ಹೇಳಿದ ಹಾಗೆ ಚರ್ಮ ಸಮಸ್ಯೆಯಿಂದ ಬರುವಂತಹ ಗುಳ್ಳೆಗಳಿರಬಹುದು, ಅಥವಾ ಡ್ಯಾಂಡ್ರಫಿಂದಾಗಿ ಮುಖದಲ್ಲಿ ಬರುವಂತಹ ಗುಳ್ಳೆಗಳಾಗಿರಬಹುದು, ಅಥವಾ ಬೇರೆ ಕ್ರೀಮ್ಗಳನ್ನು ಅಥವಾ ಪೌಡರ್ ಅಥವಾ ಫೇಶಿಯಲ್ ಕಿಟ್ಗಳನ್ನು ಯೂಸ್ ಮಾಡಿರುವಂತಹದ್ರಿಂದ ಬರುವಂತಹ ಗುಳ್ಳೆಗಳಲ್ಲಿ ಸಾಮಾನ್ಯವಾಗಿರುವಂತಹ ಪಿಂಪಲ್ಸಿಗೂ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ಗಳಿರುತ್ತೆ. ಮತ್ತು ಅದು ಡಯಾಗ್ನೋಸಿಸಲ್ಲಿ ಐಡೆಂಟಿಫಿಕೇಷನಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಕ್ಕೆ ತಕ್ಕದಾದಂತಹ ಚಿಕಿತ್ಸೆಯನ್ನು ನೀವು ವೈದ್ಯರಿಂದ ಪಡೆದುಕೊಂಡ್ರೆ ಈ ಸಮಸ್ಯೆಗೆ ಚಿಕಿತ್ಸೆ ನಿಮಗೆ ಸಿಗುತ್ತೆ ಮತ್ತು ಪರಿಹಾರ ಕೂಡ ಸಿಗುತ್ತೆ. ಈಗ ನಾವು ಪಿಂಪಲ್ಸ್ಗಳು ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ವಿ. ಇನ್ನು ಬರೋದಾದರೆ ನೆಕ್ಸ್ಟ್ ಬರುವಂತಹದ್ದು, ಹಾಗಾದರೆ ಪಿಂಪಲ್ಸ್ ಬಂದಿರುವಂತಹವರಲ್ಲಿ ಯಾವ ರೀತಿಯ ಚಿಕಿತ್ಸೆಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಮತ್ತು ಯಾವ ರೀತಿಯ ಜೀವನ ಶೈಲಿ ಮತ್ತು ಆಹಾರದ ಬದಲಾವಣೆಗಳು ಈ ನಮ್ಮ ಪಿಂಪಲ್ಸನ್ನು ಟ್ರೀಟ್ಮೆಂಟಲ್ಲಿ ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು ನೋಡ್ತಾ ಬರೋಣ. ಸಾಮಾನ್ಯವಾಗಿ ಈ ಪಿಂಪಲ್ಸ್ ಅನ್ನುವಂತಹದ್ದು ಒಂದು ರೀತಿಯ ಇನ್ಫೆಕ್ಷನ್ನಿನ ಪಾರ್ಟ್ ಆಗಿರೋದ್ರಿಂದಾಗಿ
ನಮ್ಮ ಚಿಕಿತ್ಸೆಯಲ್ಲಿ ನಾವು ಇನ್ಫೆಕ್ಷನ್ನ ಕಡಿಮೆ ಮಾಡಿಸುವಂತಹದ್ದು ಪ್ರಧಾನವಾದಂತಹ ಚಿಕಿತ್ಸೆ ಆಗಿರ್ತದೆ. ಈ ಇನ್ಫೆಕ್ಷನ್ಸ್ಗಳನ್ನು ನಾವು ಕ್ಲಿಯರ್ ಮಾಡಿದ್ರೆ ಪಿಂಪಲ್ಸ್ ಹೊಸದಾಗಿ ಬರುವಂತಹದ್ದು ಕ್ಲಿಯರ್ ಆಗುತ್ತೆ ಮತ್ತು ಹೊಸ ಪಿಂಪಲ್ಸ್ ಬರುವಂತಹದ್ದು ನಿಲ್ಲೋದ್ರಿಂದಾಗಿ ನಾವು ಈಗ ಇರುವಂತಹ ಪಿಂಪಲ್ಸಿನ ಚಿಕಿತ್ಸೆಯನ್ನು ಮಾಡೋದು ಸುಲಭ ಆಗುತ್ತೆ. ಇದು ಸಾಮಾನ್ಯವಾದಂತಹ ಚಿಕಿತ್ಸಾ ಸೂತ್ರ ನಮ್ಮ ಪಿಂಪಲ್ಸಿಗೆ ಇರುವಂತಹದ್ದು. ಹಾಗಾದರೆ ಈ ಇನ್ಫೆಕ್ಷನ್ ಬರುವಂತಹದ್ದು ತಡೆಗಟ್ಟೋದಕ್ಕೆ ಯಾವ ಯಾವ ರೀತಿಯ ಚಿಕಿತ್ಸೆಗಳನ್ನು ನಾವು ಮಾಡಬಹುದು? ಆಯುರ್ವೇದದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಮತ್ತು ಸುಲಭವಾದಂತಹ ಈ ಪಿಂಪಲ್ಸನ್ನು ಕಡಿಮೆ ಮಾಡುವಂತಹ ಚಿಕಿತ್ಸಾ ವಿಧಾನಗಳನ್ನು ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೊದಲನೇದಾಗಿ ಏನು ಅಂತ ಅಂದರೆ, ನಮ್ಮಲ್ಲಿ ರಕ್ತದಿಂದ ಇನ್ಫೆಕ್ಷನನ್ನು ಕಡಿಮೆ ಮಾಡಿಸುವಂತಹ ಮತ್ತು ರಕ್ತವನ್ನು ಶುದ್ಧಿ ಮಾಡಿಸುವಂತಹ ಔಷಧಿಗಳ ಪ್ರಯೋಗ ಬಹಳ ಕಾಮನ್ ಆದಂತಹ ಪಿಂಪಲ್ಸಿನ ಚಿಕಿತ್ಸೆ ಆಗಿರುತ್ತೆ. ಅವುಗಳಲ್ಲಿ ನಿಮಗೆ ಮಂಜಿಷ್ಟ ಅನ್ನುವಂತಹ ಔಷಧಿ, ನಿಮಗೆ ಅಶ್ವಗಂಧ ಕೂಡ ಬಹಳಷ್ಟು ಹೆಲ್ಪನ್ನು ಮಾಡ್ತದೆ. ಅದಾದ ನಂತರ ನಿಮಗೆ ಹರಿದ್ರ ಅಂತಂದರೆ ಅರಿಶಿಣ ಉಪಯೋಗಿಸುವಂತಹದ್ದು, ಔಷಧಿಯ ಫಾರ್ಮಲ್ಲಿ ಅರಿಶಿಣವನ್ನು ಉಪಯೋಗಿಸುವಂತಹದ್ದು. ಆನಂತರ ಖದಿರ ಅಂತೇಳಿ ಒಂದು ಗಿಡ ಬರ್ತದೆ, ಅದನ್ನು ಉಪಯೋಗಿಸುವಂತಹದ್ದು. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ರಕ್ತವನ್ನು ಶುದ್ಧಿ ಮಾಡುವಂತಹ ಔಷಧಿಗಳಾಗಿರ್ತದೆ. ಇನ್ನು ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಪೌಡರ್ ಫಾರ್ಮಲ್ಲಿ ಬರುತ್ತೆ, ಟ್ಯಾಬ್ಲೆಟ್ ಫಾರ್ಮಲ್ಲಿ ಬರುತ್ತೆ, ಸಿರಪ್ ಫಾರ್ಮ್ಗಳು ಬರುತ್ತೆ. ಇವುಗಳನ್ನು ಡಾಕ್ಟ್ರ್ ಹೇಗೆ ಪ್ರಿಸ್ಕ್ರೈಬ್ ಮಾಡ್ತಾರೋ ಆ ರೀತಿ ಸರಿಯಾಗಿ ಉಪಯೋಗಿಸ್ತಾ ಬಂದರೆ ನಿಮಗೆ ಪಿಂಪಲ್ಸ್ ಹೊಸದಾಗಿ ಬರುವಂತಹದ್ದು ಬಹಳ ಕಡಿಮೆ ಆಗ್ತಾ ಬರ್ತದೆ ಮತ್ತು ಇರುವಂತಹ ಪಿಂಪಲ್ಸ್ಗಳು ಬಹಳ ಬೇಗ ಕ್ಲಿಯರ್ ಆಗ್ತದೆ. ಇನ್ನು ಈಗ ಪಿಂಪಲ್ಸ್ ಬಂದಿದೆ ಆಲ್ರೆಡಿ, ಅದನ್ನು ಹೇಗೆ ಚಿಕಿತ್ಸೆ ಮಾಡುವಂತಹದ್ದು ಅಂತ ನಾವು ನೋಡ್ತಾ ಹೋಗೋದಾದರೆ, ನಾವು ಈ ಪಿಂಪಲ್ಸಿನ ಚಿಕಿತ್ಸೆಯಲ್ಲಿ ಒಟ್ಟು 4 ವಿಧವಾದ ಚಿಕಿತ್ಸೆಗಳನ್ನು ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದು ಇಂಟರ್ನಲ್ ಮೆಡಿಸಿಗೇಷನ್ ಅಥವಾ ನಾವು ಒಳಗಡೆಗೆ ತೆಗೆದುಕೊಳ್ಳುವಂತಹ ಔಷಧಿಗಳು ಅಂತ. ಅಂದರೆ ಮಾತ್ರೆ, ಚೂರ್ಣಗಳು, ಕಷಾಯಗಳು ಇವೆಲ್ಲವುದನ್ನು ನಾವೇನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂತೆ ತಿಂತೀವಿ, ಅವು ರಕ್ತವನ್ನು ಶುದ್ಧಿ ಮಾಡ್ತದೆ, ಪಿಂಪಲ್ಸನ್ನು ಕ್ಲಿಯರ್ ಮಾಡಿಸ್ತದೆ ಮತ್ತು ಪ್ರಾಬ್ಲಮ್ ಬರದೇ ಇದ್ದ ಹಾಗೆ ಮಾಡ್ತದೆ. ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಚಿಕಿತ್ಸೆ. ಎರಡನೆಯದು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್, ಅಂದರೆ ನಾವು ಹೊರಗಡೆಯಿಂದ ಮಾಡುವಂತಹದ್ದು. ನಾವು ನಿಮಗೆ ಕ್ರೀಮ್ಗಳನ್ನು ಕೊಡ್ತೀವಿ, ಫೇಸ್ ವಾಶ್ಗಳನ್ನು ಕೊಡ್ತೀವಿ, ಹಚ್ಚೋದಕ್ಕೆ ಲೇಪಗಳನ್ನು ಕೊಡ್ತೀವಿ, ಅಥವಾ ನಾವು ನಿಮಗೆ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಬದಲಾವಣೆಗಳನ್ನು ಹೇಳ್ತೀವಿ. ಅಂದರೆ ನೀವು ಮನೆಮದ್ದುಗಳನ್ನು ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀವಿ, ಅಥವಾ ಸ್ಟೀಮ್ ತೆಗೆದುಕೊಳ್ಳೋದಕ್ಕೆ ಹೇಳ್ತೀವಿ. ಈ ಎಲ್ಲ ನಾವು ಹೊರಗಡೆಯಿಂದ ಮಾಡುವಂತಹ ಚಿಕಿತ್ಸೆಗಳೇನಿರುತ್ತೆ ಇದು ಒಂದು ವೆರಿ ಇಂಪಾರ್ಟೆಂಟ್. ಮೂರನೆಯದು, ಯಾವುದಾದರೂ ಬೇರೆ ಸಮಸ್ಯೆಯಿಂದ ನಮಗೆ ಪಿಂಪಲ್ಸ್ ಉತ್ಪತ್ತಿಯಾಗಿದೆ ಅಂತ ಗೊತ್ತಾದರೆ, ಅಂದರೆ ಚರ್ಮದ ಸಮಸ್ಯೆ ಇರಬಹುದು, ಡ್ಯಾಂಡ್ರಫ್ ಇರಬಹುದು, ಔಷಧಿಗಳ ಪ್ರಭಾವದಿಂದ ಇರ್ಬೋದು, ಹಾರ್ಮೋನಿನ ವ್ಯತ್ಯಾಸಗಳಿಂದ ಇರ್ಬೋದು, ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಅಕಸ್ಮಾತ್ ನಿಮಗೆ ಪಿಂಪಲ್ಸ್ ಉತ್ಪತ್ತಿಯಾಗಿದ್ದರೆ ಆ ಸಮಸ್ಯೆಯನ್ನು ಚಿಕಿತ್ಸೆ ಮಾಡುವಂತಹದ್ದು ಕೂಡ ಪಿಂಪಲ್ಸ್ ನಿವಾರಣೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ. ಇನ್ನು 4ನೆಯದು, ರಕ್ತ ಶುದ್ಧಿ ಮಾಡೋದಕ್ಕೆ ಮತ್ತು ಡೀಪ್ ರೂಟೆಡ್ ಸಮಸ್ಯೆಗಳಿದ್ದು ಅಥವಾ ಸಮಸ್ಯೆ ತುಂಬ ಗಂಭೀರವಾಗಿದ್ದವಾಗ ನಾವು ಬಹಳ ಪರಿಣಾಮಕಾರಿಯಾಗಿ ಉಪಯೋಗಿಸುವಂತಹ ಒಂದು ಚಿಕಿತ್ಸಾ ವಿಧಾನ ಅಂತಂದರೆ ಅದು ಪಂಚಕರ್ಮ ಚಿಕಿತ್ಸೆ. ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪಿಂಪಲ್ಸ್ಗಳಿಗೆ ನಾವು ಲೋಕಲ್ಲಾಗಿ ಮಾಡುವಂತಹ ಚಿಕಿತ್ಸೆ ಯಾವುದು ಅಂತಂದರೆ ನಾವು ಜಲೌಕಾಚರಣ ಅಥವಾ ಲೀಚ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಇದು ಬಹಳ ಎಫೆಕ್ಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿರ್ತದೆ ನಮ್ಮ ಪಿಂಪಲ್ಸನ್ನು ಕಡಿಮೆ ಮಾಡೋದಕ್ಕೆ. ಅದ್ರ ಜೊತೆಗೇ ಪಿಂಪಲ್ಸ್ ಬಹಳ ಜಾಸ್ತಿ ಇದ್ದು ನಿಮಗೆ ಬಹಳ ದಿವಸಗಳಿಂದ ಕಾಡ್ತಾ ಇದೆ ಅಂತಂತಂದರೆ ನಾವು ವಮನ ಮತ್ತು ವಿರೇಚನ ಮಾಡಿ ಕೂಡ ನಾವು ಪಿಂಪಲ್ಸಿಗೆ ಕಾರಣ ಆಗಿರುವಂತಹ ದೋಷಗಳನ್ನು ದೇಹದಿಂದ ಹೊರಗಡೆಗೆ ಹಾಕ್ಬೋದು. ಅದು ಕೂಡ ಬಹಳ ಉತ್ತಮವಾದಂತಹ ನಮಗೆ ರಿಸಲ್ಟನ್ನು ಕೊಡ್ತಾ ಹೋಗ್ತದೆ. ಈ ಎಲ್ಲ 4 ವಿಧಾನಗಳಲ್ಲಿ ನಾವು ಪಿಂಪಲ್ಸನ್ನು ಚಿಕಿತ್ಸೆಯನ್ನು ಮಾಡಿದ್ರೆ ನಮಗೆ ಬಹಳ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಆದಂತಹ ಟ್ರೀಟ್ಮೆಂಟ್ ನಮಗೆ ಸಿಗ್ತಾ ಹೋಗುತ್ತೆ. ಈಗ ನಾನು ಟ್ರೀಟ್ಮೆಂಟ್ ಮಾಡಿರುವಂತಹ ಒಂದು ಪಿಂಪಲ್ಸಿನ ಕೇಸಿನ ಒಂದು ಫೋಟೋವನ್ನು ನಾನು ನಿಮಗೆ ತೋರಿಸ್ತೀನಿ. ಚಿಕಿತ್ಸೆಯ ಮುಂಚೆ ಮತ್ತು ಚಿಕಿತ್ಸೆಯ ನಂತರ ಯಾವ ರೀತಿ ಆಯುರ್ವೇದದಲ್ಲಿ ನಿಮಗೆ ಪಿಂಪಲ್ಸ್ ಕಂಪ್ಲೀಟಾಗಿ ಗುಣ ಆಗ್ತದೆ ಮತ್ತು ಯಾವ ರೀತಿ ಅದರಿಂದ ಎಲ್ಲ ಲಕ್ಷಣಗಳು ಕಡಿಮೆ ಆಗುತ್ತೆ ಅನ್ನುವಂತಹದ್ದು. ಇದು ಚಿಕಿತ್ಸೆಯ ಮುಂಚೆ ಚಿಕಿತ್ಸೆಯ ನಂತರ ನಾವು 1 ತಿಂಗಳಿನ ಅವಧಿಯಲ್ಲಿ ಮಾಡಿರುವಂತಹ ಚಿಕಿತ್ಸೆಯಿಂದ ಬಂದಿರುವಂಥ ರಿಸಲ್ಟನ್ನು ನಾನು ನಿಮಗೆ ಈಗ ಈ ವಿಡಿಯೋದಲ್ಲಿ ನಿಮಗೆ ಫೋಟೋವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿಯ ಚಿಕಿತ್ಸೆಯನ್ನು ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಮತ್ತು ಯಾವ ವಿಧಾನಗಳನ್ನು ಅನುಸರಿಸಿದ್ದೀವಿ ಮತ್ತು ನೀವು ಮನೆಯಲ್ಲಿ ಮಾಡಿಕೊಳ್ಬೇಕಾಗಿರುವಂತಹ ಭಾಳಷ್ಟು ಬದಲಾವಣೆಗಳೇನು ಮತ್ತು ವೆರಿ ಇಂಪಾರ್ಟೆಂಟ್, ಪಿಂಪಲ್ಸನ್ನು ನಾವು ಬಹಳ ಸುಲಭವಾಗಿ ಕೆಲವೊಂದು ಉತ್ತಮವಾದಂತಹ ಮನೆಮದ್ದಿಂದ ಕೂಡ ನಾವು ಪಿಂಪಲ್ಸನ್ನು ಕಡಿಮೆ ಮಾಡ್ಕೊಳ್ತಾ ಬರಬಹುದು. ಸೊ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಮತ್ತು ನೀವು ಮನೆಯಲ್ಲಿ ಮಾಡಬೇಕಾಗಿರುವಂತಹ ಚಿಕಿತ್ಸಾ ವಿಧಾನಗಳು ಮನೆಮದ್ದೇನು
ಮತ್ತು ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವಂತಹದ್ದನ್ನು ನಾನು ನಿಮಗೆ ಡೆಮೋನ್ಸ್ಟ್ರೇಷನ್ ಮೂಲಕ ನಾನು ವಿವರಿಸ್ತಾ ಬರ್ತೀನಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಸೊ ನನ್ನ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಪಿಂಪಲ್ಸಿಂದ ಸಫರ್ ಆಗ್ತಾ ಇದ್ದಾರೆ, ಕಪ್ಪು ಕಲೆಗಳಿದೆ, ಯಾವ್ಯಾವ ಮುಖದಲ್ಲಿ ಚೇಂಜಸ್ಗಳು ಬರ್ತಾ ಇದೆ, ಅವರೆಲ್ಲರಿಗೂ ಈ ನನ್ನ ವಿಡಿಯೋವನ್ನು ಟ್ಯಾಗ್ ಮಾಡಿ, ಅವ್ರಿಗೆ ಬಹಳ ಉಪಯುಕ್ತವಾಗುತ್ತೆ. ನನ್ನ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಮತ್ತು ಆ ಪಿಂಪಲ್ಸ್ ಬರದೇ ಇದ್ದ ಹಾಗೆ ತಡೆಯೋದನ್ನು ಹೇಗೆ ಅಂತ ಹೇಳ್ತೀನಿ ಅಂತ ಹೇಳ್ತಾ ನಾನು ನನ್ನ ಈ ವಿಡಿಯೋವನ್ನು ಈಗ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.